ಇನ್ನು ಇವತ್ತು ಆಷಾಢ ಶುಕ್ರವಾರ ಸಹಜವಾಗಿ ಮೈಸೂರಿನ ಚಾಮುಂಡಿ ಬೆಟ್ಟಕ್ಕೆ ಭಕ್ತ ಸಾಗರವೇ ಹರಿದು ಬರ್ತಾ ಇದೆ. ಗಜಲಕ್ಷ್ಮಿ ಅಲಂಕಾರವನ್ನು ಇವತ್ತು ತಾಯಿ ಚಾಮುಂಡೇಶ್ವರಿಗೆ ಮಾಡಲಾಗಿದೆ. ನಾಡ ದೇವತೆಗೆ ಆಶೀರ್ವಾದವನ್ನು ಪಡೆಯೋದಕ್ಕೆ ಅಂತ ಸಾವಿರ ಸಂಖ್ಯೆಯಲ್ಲಿ ಭಕ್ತಾದಿಗಳು ಚಾಮುಂಡಿ ಬೆಟ್ಟಕ್ಕೆ ಬರ್ತಾ ಇದ್ದಾರೆ. ಇವತ್ತಿನ ದಿನ ಪರ್ಟಿಕ್ಯುಲರ್ ಆಗಿ ಸ್ವಂತ ವಾಹನಗಳನ್ನು ಚಾಮುಂಡಿ ಬೆಟ್ಟಕ್ಕೆ ಬಿಡಲ್ಲ. ಎಲ್ಲವನ್ನ ಕೂಡ ಲಲಿತ್ ಮಹಲ್ ಹೆಲಿಪ್ಯಾಡ್ ಹತ್ತಿರ ಪಾರ್ಕ್ ಮಾಡಿ ಅಲ್ಲಿಂದ ಬಸ್ಗಳ ಮುಖಾಂತರ, ಅಂದರೆ ಅಲ್ಲಿನ ಸಾರಿಗೆ ಇಲಾಖೆ ನಿಗದಿ ಮಾಡಿರ್ತಕ್ಕಂಥ ಬಸ್ಗಳ ಮುಖಾಂತರ ಚಾಮುಂಡಿ ಬೆಟ್ಟಕ್ಕೆ ಹೋಗಿ ದರ್ಶನವನ್ನು ಪಡಿತಾ ಇದ್ದಾರೆ. ಬೆಳಗ್ಗಿನ ಜಾವದಿಂದಲೇ ಸಾವಿರ ಸಂಖ್ಯೆಯಲ್ಲಿ ಜನ ಸರತಿ ಸಾಲಿನಲ್ಲಿ ನಿಂತು ನಾಡಿನ ಅಧಿದೇವತೆ ತಾಯಿ ಚಾಮುಂಡೇಶ್ವರಿಯ ದರ್ಶನವನ್ನು ಪಡಿತಾ ಇದ್ದಾರೆ. ಅಲಂಕಾರವನ್ನು ಮಾಡಿದ್ದಾರೆ. ಮತ್ತು ಮೂಲ ಚಾಮುಂಡಿಯ ತಾಯಿಗೆ ನಾಗಲಕ್ಷ್ಮಿಯ ಅಲಂಕಾರವನ್ನು ಮಾಡಿದ್ದಾರೆ. ಒಂದು ರೀತಿಯಾಗಿ ಇಡೀ ದೇವಸ್ಥಾನ, ಇಡೀ ಬೆಟ್ಟ ಭಕ್ತ ಸಾಗರದಿಂದ ತುಂಬಿ ತುಳುಕ್ತಾ ಇದೆ. ಅಪಾರ ಸಂಖ್ಯೆಯ ಭಕ್ತರು ಇವತ್ತು ಬೆಳಿಗ್ಗೆಯಿಂದಲೇ ಮೈಸೂರಿನ ಚಾಮುಂಡಿಯ ಬೆಟ್ಟಕ್ಕೆ ಬರ್ತಾ ಇದ್ದಾರೆ. ಸಾಮಾನ್ಯವಾಗಿ ಆಷಾಢದ 4 ಶುಕ್ರವಾರಗಳಲ್ಲೂ ಕೂಡ ಇದೇ ರೀತಿಯಾಗಿ ಅಪಾರ ಸಂಖ್ಯೆಯ ಭಕ್ತರು ಬರ್ತಾರೆ. ಇವತ್ತು ಕೂಡ ಅದೇ ರೀತಿಯಾಗಿ ಅಪಾರ ಸಂಖ್ಯೆಯ ಭಕ್ತರು ಬಂದಿರುವಂಥದ್ದು. ಇವತ್ತು ಆಷಾಢದ 3ನೇ ಶುಕ್ರವಾರ, ಹಾಗಾಗಿ ತಾಯಿ ಚಾಮುಂಡಿಗೆ ಲಕ್ಷ್ಮಿಯ ಅಲಂಕಾರವನ್ನು ಮಾಡಿರುವಂಥದ್ದು. ಮೂಲ ದೇವರಿಗೆ ನಾಗಲಕ್ಷ್ಮಿಯ ಅಲಂಕಾರ, ಉತ್ಸವ ಮೂರ್ತಿಗೆ ಗಜಲಕ್ಷ್ಮಿಯ ಅಲಂಕಾರವನ್ನು ಮಾಡಲಾಗಿದೆ. ಈಗ ಗಮನಿಸ್ತಾ ಇರುವಂಥದ್ದು ದೇವಸ್ಥಾನದ ಒಳಭಾಗದ ದೃಶ್ಯಾವಳಿಗಳು. ಸಂಪೂರ್ಣವಾಗಿ ಕಮಲದ ಹೂವಿನ ಅಲಂಕಾರವನ್ನು ದೇವಸ್ಥಾನದ ಒಳಾಂಗಣಕ್ಕೆ ಮಾಡಲಾಗಿದೆ. ಇದು ಚಾಮುಂಡಿ ತಾಯಿಯ ಮೂಲ ದೇವರಿರುವಂತಹ ಒಳಾಂಗಣದ ದೃಶ್ಯಾವಳಿಗಳು. ಇವತ್ತು ಬೆಳಿಗ್ಗೆಯಿಂದಲೇ ಕೂಡ ಅಪಾರ ಸಂಖ್ಯೆಯ ಭಕ್ತರು ಇವತ್ತು ತಾಯಿಯ ಚಾಮುಂಡಿಯ ದರ್ಶನಕ್ಕೆ ಬಂದಿದ್ದಾರೆ. ಒಂದು ರೀತಿಯಾಗಿ ಇಡೀ ಚಾಮುಂಡಿಯ ಬೆಟ್ಟವೇ ಭಕ್ತ ಸಾಗರದಿಂದ ತುಂಬಿ ತುಳುಕ್ತಾ ಇದೆ. ಕಳೆದ ಎರಡು ಶುಕ್ರವಾರಗಳಲ್ಲೂ ಕೂಡ ಇದೇ ರೀತಿಯಾಗಿ ಅಪಾರ ಸಂಖ್ಯೆಯ ಭಕ್ತರು ಬಂದಿದ್ದರು. ಇವತ್ತೂ ಕೂಡ ಅದೇ ರೀತಿಯಾದಂಥ ಸಂಖ್ಯೆಯ ಭಕ್ತರು ಬಂದಿರುವಂಥದ್ದು. ಒಟ್ಟು 2,000 ರೂಪಾಯಿನ ವಿಶೇಷ ದರ್ಶನ, ಜೊತೆಗೆ 300 ರೂಪಾಯಿನ ವಿಶೇಷ ದರ್ಶನ, ಅದರ ಜೊತೆಗೆ ಧರ್ಮ ದರ್ಶನ, ಹೀಗೆ 3 ರೀತಿಯ ದರ್ಶನದ